ಎಲ್ಲರಿಗೂ ನಮಸ್ಕಾರ. ಬನ್ನಿ ಗುರು, ಇವತ್ತು ನಮ್ಮ ಮನೆಯಲ್ಲೇ ಖಾರ ಬೂಂದಿ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ, ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಒಂದು ಪಾತ್ರೆ ತಗೊಳ್ಳಿ ಗುರು. ಒಂದು ಪಾತ್ರೆ ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ತಗೋಬೇಕು. ಬಜ್ಜಿ ಹಿಟ್ಟು ಅಂತಾರಲ್ಲ ಅದನ್ನು, ಕಡಲೆ ಹಿಟ್ಟನ್ನು 2 ಕಪ್ ಕಡಲೆ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ. ನೋಡಿ, 1 ಕಪ್ ಹಾಕಿದ್ದೀವಿ, ಒಂದು 2ನೇ ಕಪ್ಪು ತೊಗೊಂಡಿದ್ದೀವಿ. ಮನೆಯಲ್ಲೇ ಮಾಡಿದ್ದೀವಿ, ಬೇಕ್ರಿಗಿಂತ ಸೂಪರಾಗಿ ಬಂದಿದೆ. ನೋಡಿ, ಅದಕ್ಕೆ 1 ಟೀ ಸ್ಪೂನಷ್ಟನ್ನ ಉಪ್ಪು ತೊಗೊಳ್ತಾ ಇದ್ದೀವಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೇಕ್ರಿಗಿಂತ ಸೂಪರಾಗಿ ಆಗಿತ್ತು. ನಾವು ಮನೆಯಲ್ಲಿ ನೋಡಿದ್ವಿ, ನಮ್ಮ ವೈಫು ಮಾಡಿದರು, ಚೆನ್ನಾಗಿ ಬಂದಿದೆ. ಸೊ ನೋಡಿ, ಅದೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಉಪ್ಪನ್ನ. ಅದು ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಹಾಕೋತಾರೆ ಅವರು. ನೋಡಿ, ಅದಕ್ಕೆ ಕಾಯ್ದಿರೋ ಎಣ್ಣೆನ ಸ್ವಲ್ಪ ತೊಗೊಂಡು ಮಿಕ್ಸ್ ಮಾಡ್ಕೋತಾರೆ, ಅದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಸೊ ಹಾಗಾಗಿ ಆ ಕಡಲೆ ಹಿಟ್ಟಿಗೆ ಕಾಯ್ದಿರೋ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಒಂದು 2ರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ ಅವರು ಅದರಲ್ಲಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದನ್ನು, ಹಿಟ್ಟನ್ನ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಇಮಿಡಿಯೇಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಗಂಟು ಉಳಿಬಾರ್ದು, ಗಂಟು ಆಗಬಾರ್ದು. ಹಿಟ್ಟು ಒಳ್ಳೆ ನೀಟಾಗಿ ಒಂದು ಹದಕ್ಕೆ ಬರಬೇಕು. ನೀಟಾಗಿ ತುಂಬ ತೆಳುವು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಆ ಥರ ನೀಟಾಗಿ ಕಲಿಸ್ಕೋಬೇಕು ಅದನ್ನು ಒಂದು ಹದಕ್ಕೆ. ನೋಡಿ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಮಿಸ್ ಮಾಡದೆ ಫಸ್ಟು ಶೇರ್ ಮಾಡಿ ಚಾನಲ್ಸ್ನ, ನಿಮಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ. ಇದೇ ಥರ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವೀಟ್ ಕ್ಯಾಟಗರಿ ಇನ್ನೂ ನಾವು ಯಾವುದೂ ಟಚ್ ಮಾಡಿಲ್ಲ. ಸ್ವೀಟ್ ಕ್ಯಾಟಗರಿ ಇದೆ, ಇನ್ನೂ ಈ ಖಾರ ಕ್ಯಾಟಗರಿಯಲ್ಲೂ ತುಂಬ ಇದೆ. ಖಾರ ಬೂಂದಿ, ಆಮೇಲೆ ಇನ್ನೂ ಬಜ್ಜಿ, ಬೋಂಡ ಅಂಥವೆಲ್ಲ ಇನ್ನೂ ಟಚ್ ಮಾಡಿಲ್ಲ. ಹೋಗ್ತಾ ಎಲ್ಲ ಒಂದೊಂದೇ ಕವರ್ ಮಾಡ್ತಾ ಹೋಗ್ತೀವಿ. ಇವಾಗ ಸ್ವೀಟ್ ಕ್ಯಾಟಗರಿಗೆ ಇನ್ನೂ ಟಚ್ಚೇ ಮಾಡಿಲ್ಲ. ಸ್ವೀಟ್ ಕ್ಯಾಟಗರಿ ತುಂಬ ಇದೆ, ಒಳ್ಳೊಳ್ಳೆ ವೇರಿಯಂಟ್ ಎಲ್ಲ ಇದೆ. ಸೊ ಅದನ್ನು ತೋರಿಸ್ತಾ ಹೋಗ್ತೀವಿ. ನೋಡಿ, ಹಿಟ್ಟನ್ನೆಲ್ಲ ಕಲಿಸ್ಕೊಂಡ್ರು ನೀಟಾಗಿ ಒಂದು ಅದಕ್ಕೆ. ಇವಾಗ ಸ್ಟೋವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆನ ಹಾಕ್ಕೋತಾ ಇದ್ದಾರೆ. ಎಣ್ಣೆನ ಹಾಕ್ಕೋಬೇಕು ನೀಟಾಗಿ. ಆಮೇಲೆ ಮಿಕ್ಸ್ ಮಾಡಿರೋ ಹಿಟ್ಟಿದೆಯಲ್ಲ, ಅದಕ್ಕೆ ನಾವು ಖಾರನ ಹಾಕ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬಣ್ಣನೂ ಬರುತ್ತೆ, ಆಮೇಲೆ ಖಾರದ ಪೌಡ್ರು ಖಾರನೂ ಬರುತ್ತೆ, ಎರಡೂ ಬರುತ್ತೆ. ನಾವು ಯಾವುದೇ ರೀತಿ ಬಣ್ಣ ಕಲರ್ನ ಮಿಕ್ಸ್ ಮಾಡ್ಕೊಂಡಿಲ್ಲ ಇದಕ್ಕೆ. ನೋಡಿ, ನಾವಿಲ್ಲಿ ಯಾವುದೇ ಫುಡ್ ಕಲರ್ ಆಗಿರ್ಬೋದು ಅಥವಾ ಕಲರ್ನ ಯಾವುದೂ ಮಿಕ್ಸ್ ಮಾಡಿಲ್ಲ. ಬರೀ ನಾವು ಏನು ಖಾರದ ಪೌಡ್ರ್ ಏನು ಹಾಕಿದ್ವಿ ಅದು ಮಾತ್ರ ಸಾಕು. ಅದೇ ನಿಮಗೆ ಮಾಮೂಲಿ ಕಲರ್ ಬಂದ್ಬಿಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನ ನಾವು ಯೂಸ್ ಮಾಡಿರೋದು, ಅದು ಸ್ವಲ್ಪ ಕೆಂಪು ಬರುತ್ತೆ. ಇವಾಗ ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಹದದಲ್ಲಿ ಹಿಟ್ಟಿರಬೇಕು. ಏನಂದರೆ ನಾವು ಅದನ್ನು ಸ್ವಲ್ಪ ಜರಡಿಗೆ ಹಾಕಿದ್ರೆ ಕೆಳಗಡೆ ಬೀಳಬೇಕದು. ಆ ಥರ ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುವು ಇರಬಾರ್ದು. ಆ ಒಂದು ಮೀಡಿಯಮ್ ಹದಕ್ಕೆ ನೀವು ಕಲಿಸ್ಕೊಂಡಿರ್ಬೇಕು. ಸೊ ಕೆಳಗಡೆ ನಿಮಗೆ ಹನಿ ಥರ, ಅಂದರೆ ಚಿಕ್ಕದಾಗಿ ಬೀಳಬೇಕು, ಪೀಸಾಗಿ. ಸೊ ಆ ಥರ ಬಿದ್ದರೆ ನೀಟಾಗಿ ನಿಮಗೆ ಖಾರ ಬೂಂದಿ ಬರುತ್ತೆ. ಇದರಲ್ಲೇ ನೀವು 2 ಮಾಡ್ಬೋದು. ಒಂದು ಖಾರ ಬೂಂದಿನೂ ಮಾಡ್ಕೋಬೋದು, ಇಲ್ಲ ಸಿಹಿ ಬೂಂದಿನಾದರೂ ಮಾಡ್ಕೋಬೋದು. ಸಿಹಿ ಬೂಂದಿ ಅಂದರೆ ಅದು ಪ್ರೋಸೆಸ್ ಸ್ವಲ್ಪ ಬೇರೆ ಇದೆ. ಅದನ್ನು ನಾನು ನೆಕ್ಸ್ಟು ವಿಡಿಯೋ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟಾಗಿ ನಾನು ಹೇಳ್ತಾ ಹೋಗ್ತೀನಿ ಸಿಹಿ ಬೂಂದಿ ಯಾವ ಥರ ಮಾಡಬೇಕಂತ. ನೋಡಿ, ಇವಾಗ ಫ್ರೈ ಮಾಡ್ಕೋತಾ ಇದ್ದಾರೆ ನೀಟಾಗಿ. ಸೊ ಫ್ರೈ ಮಾಡಿಕೊಂಡು ಅದನ್ನು ನೋಡಿ, ಮೇಲೆ ಕೆಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಬೇಗನೂ ತೆಗಿಬೇಡಿ, ಬೇಗ ತೆಗೆದ್ರೆ ಇನ್ನೂ ಮೆತ್ತಗಿರುತ್ತೆ. ತುಂಬ ಹೊತ್ತು ಬಿಡಬೇಡಿ. ಒಂದು ಮೀಡಿಯಮಿಗೆ ಕಂದು ಬಣ್ಣಕ್ಕೆ ಬಂದ ತಕ್ಷಣ ಅದನ್ನು ಒಂದು ತಟ್ಟೆಗೆ ತಗೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀವಿ ನೋಡಿ. ಇದು 2ರಿಂದ 3 ಸಲ ತೆಗ್ದಿರೋದು ಹಾಕ್ಬಿಟ್ಟು ನಮ್ಮ ಮನೆಯವರು ನೋಡಿ ತೆಗಿತಾ ಇದ್ದಾರೆ ಎಲ್ಲದನ್ನು ಒಂದು ತಟ್ಟೆಗೆ. ಸೊ ಅದು ಬರೀ 2 ಕಪ್ ಆದರೆ ಸಾಕು, ಇಷ್ಟೊಂದು ಆಗುತ್ತೆ. ಅದು ಮನೆಯಲ್ಲಿ ಎಲ್ಲರೂ ತಿನ್ಬೋದು, ಅಷ್ಟೊಂದು ಆಗುತ್ತೆ. ಸೊ
ಸೊ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿಯಾಗಿರುತ್ತೆ. ಬೇರೆ ಬೇಕ್ರಿಗೆಲ್ಲ ಹೋಗಿ ತೊಗೊಂಬರೋ ಬದಲು ಮನೆಯಲ್ಲೇ ಒಂದು 2 ಕಪ್ಪಷ್ಟು ತೊಗೊಂಡ್ರೆ ಸಾಕು, ಮನೆಯವರೆಲ್ಲ ಆರಾಮಾಗಿ ತಿನ್ಕೋಬೋದು. ಅದಕ್ಕೆ ಟೇಸ್ಟಿಗಿರಲಿ ಅಂತ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀವಿ ನಾವು, ಅದನ್ನು ಶೇಂಗಾ ಅಂತಲೂ ಕರೀತಾರೆ. ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಅದೇ ಎಣ್ಣೆಲ್ಲೇ ಫ್ರೈ ಮಾಡ್ಕೋತಾಯಿದ್ವಿ. ಫ್ರೈ ಮಾಡಿಕೊಂಡು ಆ ಕಡಲೆ ಬೀಜನ ಮತ್ತು ನಾವೀಗೇನು ಖಾರ ಬೂಂದಿ ಮಾಡಿದ್ದೀವಲ್ಲ ಅದ್ರ ಮೇಲೆ ಅದ್ರ ಮಿಕ್ಸ್ ಮಾಡ್ಕೋಬೇಕಿದು, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದರ ಜೊತೆ ನೆಕ್ಸ್ಟ್ ಸ್ವಲ್ಪ ಕರಿಬೇವನ್ನ ನೀಟಾಗಿ ಬಿಡಿಸ್ಕೋಬೇಕು, ಒಂದು 2ರಿಂದ 3 ಕಡ್ಡಿಯಷ್ಟು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಆಚೆ ತಗೊಂಡು ತಟ್ಟೆಗೆ ಹಾಕ್ಕೋಬೇಕು. ನೋಡಿ, ಖಾರ ಬೂಂದಿ, ಆಮೇಲೆ ಕಡಲೆ ಬೀಜ, ಮೇಲ್ಗಡೆ ಸ್ವಲ್ಪ ಕರಿಬೇವು, ಇದಿಷ್ಟಾದರೆ ಸೂಪರಾಗಿರುತ್ತೆ. ಇದ್ರ ಜೊತೆ ಟೀ ಸೇರಿಸ್ಕೊಂಡು ತಿಂತಾಯಿದ್ರೆ ಬೊಂಬಾಟಾಗಿರುತ್ತೆ. ನೋಡಿ, ಖಾರ ಬೂಂದಿ ರೆಡಿ ಆಯಿತು. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ಚೆಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.